ನಮಸ್ಕಾರ ನಂದಿನಿಯವರಿಗೆ. ನನ್ನ ಹೆಸರು ಪದ್ಮ ಅಂತ. ನಾನು ನಿಮ್ಮ ಪ್ರಾಡಕ್ಟನ್ನು ಒಂದು 2.5 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು ತುಂಬ ಖುಷಿಯಾಗಿದ್ದೀನಿ. ನಾನೀಗ ಒಂದು ಹತ್ತತ್ರ 3 ತಿಂಗಳಾಗಿದೆ ನಿಮ್ಮ ಹತ್ರ ತೊಗೊಂಡು. ನನಗೆ ಅದು ಚೆನ್ನಾಗಿ ಬಂದಿದೆ. ಮತ್ತು ನಾನು ಇವಾಗ ಒಂದು 3 ತಿಂಗಳಲ್ಲಿ 7 kg ನಾನು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ವಾಕಿಂಗು, ಎಕ್ಸಸೈಸು, ಸ್ವಲ್ಪ ಡಯಟು ತುಂಬ ಇಲ್ಲ, ಸುಮಾರಾಗಿ ಮಾಡ್ತಾಯಿದ್ದೀನಿ. 92 kg ಇದ್ದೆ ನಾನು. ಈಗ 85ಗೆ ಬಂದಿದ್ದೀನಿ. ಇನ್ನು ನನ್ನ ಟಾರ್ಗೆಟ್ ಬಂದು 80 ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಅಲ್ಲಿವರೆಗೂ ನಾನು ಅದನ್ನು ಯೂಸ್ ಮಾಡ್ತೀನಿ, ತೊಗೊಳ್ತೀನಿ. ಮತ್ತು ನನಗೆ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟು ಕೂಡ ಏನೂ ಆಗಲಿಲ್ಲ. ನಿಜ ಹೇಳಬೇಕು ಅಂದರೆ ಶುಗರ್ ಇದೆ ನನಗೆ, ಅದು ಕೂಡ ಸ್ವಲ್ಪ ಕಂಟ್ರೋಲಿಗೆ ಬಂದಂಗಿದೆ. ಮತ್ತು ವೆಯ್ಟು ಕಡಿಮೆ, ತುಂಬ ಮಂಡಿ ನೋವೆಲ್ಲ ಆಗ್ತಾಯಿತ್ತು. ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿಯಾಗಿದೆ. ಏನೋ ಒಂಥರ ಮನಸ್ಸಿಗೆ ಒಂಥರ ಏನದು ಕೇಳೋದು, ಮನಸ್ಸಿಗೆ ಒಂದು ಆ್ಯಕ್ಟಿವ್ನೆಸ್ಸು ಹೆಚ್ಚಿಗೆ ಬಂದಿದೆ ಅಂತ ಹೇಳ್ಬೋದು. ಇಲ್ಲಾಂದರೆ ಬೆಳಿಗ್ಗೆ ಎದ್ದೇಳೋದು ಕಷ್ಟ, ಕೆಲಸ ಮಾಡೋದು ಕಷ್ಟ, ಆ ಥರ ಎಲ್ಲ ಅನ್ನಿಸ್ತಾಯಿತ್ತು. ಇವಾಗ ತುಂಬ ಲವಲವಿಕೆಯಿಂದ ಓಡಾಡ್ಕೊಂಡಿರ್ತೀನಿ. ಮತ್ತು ನಿಮ್ಮದು ಪ್ರಾಡಕ್ಟಲ್ಲಿ ಅದು ಅರ್ಧಕ್ಕರ್ಧ ನಮ್ಮ ಕಿಚನಲ್ಲಿ ಸಿಗುವಂಥ ಐಟಮ್ಸೇ ಇದೆ. ಬೇರೆ ಯಾವ ಕೆಮಿಕಲ್ಸ್ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆ ಅಗಸೆ ಬೀಜ ಅಂಥದ್ದು, ಆಮೇಲೆ ಕರಿಜೀರಿಗೆ ಇವೆಲ್ಲನೂ ವೆಯ್ಟ್ ಲಾಸಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ನನಗೆ ಈ ಪ್ರಾಡಕ್ಟ್ ಮೇಲೆ ತುಂಬ ನಂಬಿಕೆ ಇದೆ. ಹಾಗೆ ನಿಮ್ಮ ಉಳಿದ ಎಲ್ಲ ಪ್ರಾಡಕ್ಟುಗಳ ಬಗ್ಗೆಯೂ ನೀವು ಹೇಳಿದ್ದೀರಾ, ಅದನ್ನು ಯೂಸ್ ಮಾಡಬೇಕು ಅಂತಿದ್ದೇನೆ. ಈಗಾಗಲೇ ಫೇಸ್ ಪೌಡ್ರ್ ಕೂಡ ತೊಗೊಂಡಿದ್ದೇನೆ, ಅದು ಕೂಡ ನನಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ತುಂಬ ಸಂತೋಷ ಆಗುತ್ತೆ ನಂದಿನಿಯವರೇ ನಿಮ್ಮ ಬಗ್ಗೆ ಮಾತಾಡಬೇಕು ಅಂತಂದರೆ. ಒಂದು ಏನಂತ ಹೇಳ್ತೀರಾ, ಒಂಟಿ ಜೀವನ ಮಾಡ್ತಾ ಇರುವಂಥ ಹೆಣ್ಮಕ್ಳಿಗೆಲ್ಲ ನೀವು ಒಂದು ದಾರಿದೀಪ ಅಂತಲೇ ಹೇಳ್ಬೋದು. ನಿಮ್ಮ ಮಾತು ಮತ್ತು ನಿಮ್ಮ ಕೆಲವು ಅನುಭವಗಳು ಎಲ್ಲವೂ ಒಂದು ಸ್ಫೂರ್ತಿದಾಯಕವಾಗಿರುತ್ತೆ. ನಾನು ಹೇಳೋದಿಷ್ಟೇ, ನಾನು ಇದರಿಂದ ಬೆನಿಫಿಟ್ ತೊಗೊಂಡಿದ್ದೀನಿ. ಹಾಗೆ ನನ್ನ ಹಾಗೆ ದಪ್ಪ ಇರೋರು ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿರೋರು ಈ ಪ್ರಾಡಕ್ಟನ್ನು ಧಾರಾಳವಾಗಿ ಯೂಸ್ ಮಾಡ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ. ತುಂಬ ಖುಷಿ ಅನ್ನಿಸ್ತದೆ, ಒಂಥರ ಪ್ರೌಡ್ ಫೀಲ್ ಅನ್ನಿಸ್ತದೆ ನಿಮ್ಮ ಬಗ್ಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ನಂದಿನಿಯವರೇ. ನಮಸ್ಕಾರ ನನ್ನ ವಿದೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಂಜನಗೂಡಲ್ಲಿ 23ನೇ ತಾರೀಕು, 24ನೇ ತಾರೀಕು, 23ರಿಂದ 30ನೇ ತಾರೀಕುವರೆಗೂ, ಮೇಯ್ನು 23, 24 ಗಿರಿಜಾ ಕಲ್ಯಾಣೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಂದಿದೆ. ಮುಂದೆ ತೋರಿಸ್ತೀನಿ ಬನ್ನಿ, ಒಳಗೆ ಏನೇನಿದೆ, ಯಾವತ್ತೇನೇನು ಪ್ರೋಗ್ರಾಮು, ಕಾಶಿ ಯಾತ್ರೆ, ದಾರ ಮುಹೂರ್ತ ಎಲ್ಲ ಇದೆ. ನೋಡಿ, ಯಾರಿಗಾಗುತ್ತೆ ಅವರು ಹೋಗ್ಬೋದು. ನೋಡಿ, ನಂಜನಗೂಡಲ್ಲಿ ಶ್ರೀ ಕಂಠೇಶ್ವರ ಸ್ವಾಮಿ ದೇವಾಲಯ, ನಂಜನಗೂಡು ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಂದಿದೆ ನನಗೆ. ಇಪ್ಪತ್ತ್ಮೂರು ಸಾಯಂಕಾಲ ವರಪೂಜಾ, 24 ಬೆಳಿಗ್ಗೆ 5 ಗಂಟೆಗೆ ಕಾಶಿ ಯಾತ್ರೆ, ಸಂಜೆ 5 ಗಂಟೆ ಕಾಶಿ ಯಾತ್ರೆ, ಮತ್ತು ಸಂಜೆ 6:45ರಿಂದ 7:15 ಗಂಟೆವರೆಗೆ ದಾರಾ ಮಹೋತ್ಸವ. ದಿನಾಂಕ 25 ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ. ಯಾರ್ಯಾರ್ದು ಏನೇನು ಫಂಕ್ಷನ್ ಇದೆ, ವೀರಗಾಸೆ, ಕರಡಿ ಮೇಳ, ನಾದಸ್ವರ, ವಾದನ, ಪೂಜಾ ಕುಣಿತ, ಒನಕೆ ಕುಣಿತ, ನಂದಿಧ್ವಜ, ವೀರಭದ್ರ ಕುಣಿತ, ಕರಡಿ ಮೇಳ, ಹುಲಿವೇಷ, ಬೀಸು, ಕಂಸಾಳೆ, ಗಾಡಿ ಕೊಂಬೆ, ಕಂಸಾಳೆ, ತಮಟೆ ಎಲ್ಲ ಇದೆ ನೋಡಿ. 23ರಿಂದ ಶುರು ಆಗುತ್ತೆ. 23 ಮಂಗಳವಾರ ವರಪೂಜಾ, ಸಾಯಂಕಾಲ 5ರಿಂದ 6 ಗಂಟೆ ಆವತ್ತಿಂದ ಶುರು. ಯಾರಾದರೂ ಹೋಗೋದಿದ್ದರೆ ಹೋಗಿ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸರಿ ನೋಡಿದ್ದೆ, ಆದರೆ ನಾನು ಆವಾಗ ಯೂಟ್ಯೂಬ್ ಮಾಡಿರಲಿಲ್ಲ ನಾನು. ನೋಡಿ, ಭಾನುವಾರ ಅನ್ನ ಸಂತರ್ಪಣೆಗೆ, ಸೋಮವಾರ ಅನ್ನ ಸಂತರ್ಪಣೆಗೆ, ಹುಣ್ಣಿಮೆ ಮಂಗಳವಾರದಿಂದ ಶನಿವಾರದ ಯಾರ ಕೈಲಾಗಿತ್ತು ಧನ ಸಹಾಯನೂ ಮಾಡ್ಬೋದು. ನೀವು ಹೋಗಿ ಅಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನೋಡಿಕೊಂಡು ಬರ್ಬೋದು. ನನಗಿವಾಗ ನಂಜನಗೂಡಿಂದ ಒಬ್ಬರು ಪುರೋಹಿತರು ಬಂದಿದ್ದರು, ಅವ್ರು ತೊಗೊಂಡ್ಬಂದು ಕೊಟ್ಬಿಟ್ಟು ಬಾಮ್ಮ ಅಂತ ಕರೆದ್ರು. ನೋಡಿ, ನೋಡಿದ್ರ
ನಿಧಾನವಾಗಿ ತೋರಿಸ್ತೀನಿ, ಓದ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.